ನಮಸ್ಕಾರ ಸ್ನೇಹಿತರೆ, ಏಷ್ಯಾದಲ್ಲಿಯೇ ಅತಿ ಹಳೆಯ ಫುಟ್ಬಾಲ್ ಟೂರ್ನಮೆಂಟ್ ಯಾವುದೆಂತ ಹೇಳಿದರೆ ಡೂರನ್ ಕಪ್ ಆಗಿದೆ. 1888ರಲ್ಲಿ ಹೆನ್ರಿ ಮಾರ್ಟಿನ್ ಡೂರಾಂಡ್ ಎಂಬವರು ಡೂರನ್ ಕಪ್ ಅನ್ನು ಪ್ರಾರಂಭಿಸಿದರು. ಅವರ ಹೆಸರಿಂದಾಗಿ ಡೂರನ್ ಕಪ್ ಎಂದು ಪ್ರಸಿದ್ಧವಾಯಿತು. ತದನಂತರದಲ್ಲಿ ಇದು ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಇದರ ಅಂಗವಾಗಿ ಮಾರ್ಪಟ್ಟಿತು. ಇದರಲ್ಲಿ 24 ತಂಡಗಳು ಭಾಗವಹಿಸಲಿದೆ. ಇಂಡಿಯನ್ ಸೂಪರ್ ಲೀಗ್ನ 12 ತಂಡಗಳು ಹಾಗೂ ಐ ಲೀಗ್ನ 3 ತಂಡಗಳು, ನೆರೆಯ 9 ತಂಡಗಳು, ಒಟ್ಟು ಸೇರಿ 24 ತಂಡಗಳು ಇದರಲ್ಲಿ ಆಡಲಿದೆ. 24 ತಂಡಗಳನ್ನು 6 ವಿಭಾಗಗಳನ್ನಾಗಿ ವಿಭಜಿಸಿ ಪಂದ್ಯಾವಳಿಯನ್ನು ನಡೆಸಲಾಗುತ್ತದೆ. 1888ರಲ್ಲಿ ರಾಯಲ್ ಸ್ಕಾಟ್ಸ್ ಫ್ಯೂಸಿಲರ್ಸ್ ಎಂಬ ತಂಡವು ಮೊದಲ ಡೂರನ್ ಕಪ್ ವಿನ್ನರ್ ಆಗಿದ್ದರು. ತದನಂತರದಲ್ಲಿ ಮೋಹನ್ ಬಗಾನ್ ಸೂಪರ್ ಜೈಂಟ್ಸ್ ತಂಡವು 133 ವರ್ಷಗಳ ಇತಿಹಾಸ ಇರುವ ಈ ಡೂರನ್ ಕಪ್ಪಲ್ಲಿ 17 ಬಾರಿ ವಿನ್ ಆಗುವುದರ ಮುಖಾಂತರ ದಿ ಮೋಸ್ಟ್ ಸಕ್ಸಸ್ಫುಲ್ ತಂಡವಾಗಿ ಹೊರಹೊಮ್ಮಿದೆ. 2022ರಲ್ಲಿ ನಮ್ಮ ಬೆಂಗಳೂರು ಎಫ್ಸಿಯು ಈ ಡೂರನ್ ಕಪ್ ಅನ್ನು ಗೆದ್ದಿತು. ಇದೀಗ ಈ ಸಲದ ಡೂರನ್ ಕಪ್ ಜುಲೈ 27ರಂದು ಸಂಜೆ 6 ಗಂಟೆಗೆ ನಡೆಯಲಿದೆ. ಮೊದಲನೇ ಪಂದ್ಯವು ಡೆಲ್ಲಿ ಸೀನಿಯರ್ ವಿಭಾಗದ ಡೌನ್ಟೌನ್ ಹೀರೋಸ್ ಎಂಬ ತಂಡವು ಮೋಹನ್ ಬಗಾನ್ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸಲಿದೆ. ಇದನ್ನು ಸೋನಿ ಲೈವಲ್ಲಿ ಫ್ರೀಯಾಗಿ ನೋಡಬಹುದು ಮತ್ತು ಜಿಯೋ ಟಿವಿಯಲ್ಲಿ ಫ್ರೀಯಾಗಿ ನೋಡಬಹುದು. ಇನ್ನಷ್ಟು ಫುಟ್ಬಾಲ್ನ ವಿವರಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫುಟ್ಬಾಲ್ ಟಾಕ್ಸ್ ಕನ್ನಡ. ಧನ್ಯವಾದಗಳು.